ಕಳೆದ 2-3 ದಿನಗಳ ಹಿಂದೆ ನಟ ದರ್ಶನ್ ಪುತ್ರ ವಿನೀಶ್ ಅವರ ಕಾರು ಅಪಘಾತವಾಗಿತ್ತು. ಈ ವಿಷಯ ಎಲ್ಲ ಕಡೆ ತುಂಬಾ ವೈರಲ್ ಆಗಿತ್ತು. ಅದು ಜೈಲಿನಲ್ಲಿರುವ ಟಿವಿಯಲ್ಲೂ ಕೂಡ ಪ್ರಸಾರವಾಗಿದ್ದು, ಇದನ್ನು ನೋಡಿ ನಟ ದರ್ಶನ್ ಕೂಡ ಗಾಬರಿಯಾಗಿದ್ರಂತೆ. ಇದೀಗ ಅಪ್ಪನನ್ನ ನೋಡಲು ಮಗ ವಿನೀಶ್ ತಾಯಿ ಜೊತೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ. ದರ್ಶನ್ ಮಗನಿಗೆ ಅಪಘಾತದಲ್ಲಿ ಪೆಟ್ಟಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನುವ ಸುದ್ದಿ ಟಿವಿಯಲ್ಲಿ ಪ್ರಸಾರವಾಗಿತ್ತು. ಈ ವಿಷಯವನ್ನ ಜೈಲಿನ ಟಿವಿಯಲ್ಲಿ ನೋಡಿದ ದರ್ಶನ್ ಅವರು ಸಿಕ್ಕಾಬಟ್ಟೆ ಗಾಬರಿಯಾಗಿದ್ರಂತೆ. ಹೌದು, ದರ್ಶನ್ ಜೈಲಿನಲ್ಲಿ ಸಡನ್ ಆಗಿ ಈ ಸುದ್ದಿ ತಿಳಿದು ಮಗನನ್ನ ನೆನಪಿಸಿಕೊಂಡು ಕಣ್ಣೀರಿಟ್ಟಿದ್ರಂತೆ. ನಾನು ಈಗಲೇ ನನ್ನ ಮಗನನ್ನ ನೋಡಬೇಕು ಅಂತ ಜೈಲು ಅಧಿಕಾರಿಗಳಿಗೆ ಮನವಿ ಮಾಡಿದ್ರಂತೆ. ಬಳಿಕ ಜೈಲು ಅಧಿಕಾರಿಗಳು ಸಂಪೂರ್ಣ ವಿಷಯ ತಿಳಿದುಕೊಂಡು ನಿಮ್ಮ ಮಗನಿಗೆ ಏನೂ ಆಗಿಲ್ಲ, ಗಾಬರಿಯಾಗಬೇಡಿ ಅಂತ ಸಮಾಧಾನ ಪಡಿಸಿದ್ದಾರೆ. ಇಂದು ನಟ ದರ್ಶನ್ ಅವರನ್ನ ನೋಡಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದು, ಮಗನನ್ನ ನೋಡಿ ನಟ ದರ್ಶನ್ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಕಾರಿನಲ್ಲಿ ಹುಷಾರಾಗಿ ಓಡಾಡು, ಹೊರಗೆ ಎಲ್ಲೂ ಒಬ್ಬನೇ ಹೋಗಬೇಡ, ಓದಿನ ಕಡೆ ಗಮನ ಕೊಡು, ಟಿವಿಯಲ್ಲಿ ಬಂದ ವಿಷಯ ತಿಳಿದು ನನಗೆ ಭಯವಾಗಿತ್ತು ಅಂತ ಮಗನನ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.